ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬೈಟ್ಸ್. ಮಾರ್ಟಿನ್ ಎ.ಪಿ. ಅರ್ಜುನ್ ಅವರ ನಿರ್ದೇಶನದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ನಲ್ಲಿ ಬರ್ತಿರೋ ಎರಡನೇ ಸಿನಿಮಾ. ಬಹುಕೋಟಿ ವೆಚ್ಚದ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟಿಗೆ ರಿಲೀಸ್ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸಿನಿಮಾ ಇದೇ ಅಕ್ಟೋಬರ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಈ ಸಿನಿಮಾ ಶುರುವಾಗಿ 3 ವರ್ಷ ಆಯಿತು, ಇವಾಗ ರಿಲೀಸ್ ಆಗ್ತಿದೆ. ಅದೊಂದು ಬೇಸರ ಕೂಡ ಇದೆ. ರಿಲೀಸ್ ಡೇಟ್ ಹತ್ರ ಬರ್ತಾ ಇದ್ದಂಗೆ ಚಿತ್ರತಂಡ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಯುನೀಕ್ ವೇಯಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಮೊನ್ನೆ ಧ್ರುವ ಸರ್ಜಾ ಅವರು ಒಂದು ಸ್ಟೋರಿ ಹಾಕಿದ್ರು. martinmovie.com ಅಂತೇಳಿ ವೆಬ್ಸೈಟ್ ಲಾಂಚ್ ಮಾಡಿದ್ರು. ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ರಿಸೀವ್ ಮಾಡಿ OTP ಹಾಕಿ ನಿಮಗೆ ಏನು ಬೇಕು ಚೂಸ್ ಮಾಡಬೇಕಾಗಿತ್ತಲ್ಲಿ. ಲವ್ ಸಾಂಗ್ ಬೇಕಾ, ಟ್ರೇಲರ್ ಬೇಕಾ, ಇಂಟ್ರಡಕ್ಷನ್ ಸಾಂಗ್ ಬೇಕಾ, ಥಿಯೇಟ್ರಿಕಲ್ ಟ್ರೇಲರ್ ಬೇಕಾ ಅಂತೇಳಿ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಮೋರ್ ದೆನ್ 6 ಮಿಲಿಯನ್ ಪ್ಲಸ್ ವೋಟ್ಸ್ ಆಗಿದೆ. ಹಿಂದಿಯಿಂದ, ತೆಲುಗುವಿಂದ, ತಮಿಳಿಂದ, ಮಲಯಾಳಮಿಂದ ಪ್ಯಾನ್ ಇಂಡಿಯಾ ಮಟ್ಟಿಗೆ ಅದು ವೋಟಿಂಗ್ ಆಗಿದೆ. ಇದ್ರದ್ದು ಮೋರ್ ದೆನ್ 46% ಜನ ನಮಗೆ ಟ್ರೇಲರ್ ಬೇಕು ಅಂತೇಳಿ ವೋಟ್ ಮಾಡಿದ್ದಾರೆ. ನೋಡಬೇಕು ಟ್ರೇಲರ್ ರಿಲೀಸ್ ಆಗುತ್ತೆ ಇಲ್ಲ ಅಂತ ಹೇಳಿ. ಮೊನ್ನೆ ಧ್ರುವ ಸರ್ಜಾ ಅವರು ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಮುಂಬೈನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಂತೆ. ಮೋಸ್ಟ್ಲಿ ಅಲ್ಲಿ ರಿಲೀಸ್ ಮಾಡ್ಬೋದು, ಗೊತ್ತಿಲ್ಲ, ಅಥವಾ ಅಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದು, ಟ್ರೇಲರ್ ಯಾವಾಗ ರಿಲೀಸ್ ಮಾಡ್ತೀವಿ ಅಂತೇಳಿ. ಅಲ್ಲಿಂದ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೋದು. ಇನ್ನು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ಆಗ್ತಂಥದ್ದು. ನೋಡಬೇಕು ಸಿನಿಮಾ ಹೇಗಿರುತ್ತೆ ಅಂತೇಳಿ. ಯಾಕಂದರೆ 100 ಕೋಟಿ ವೆಚ್ಚದಲ್ಲಿ ಸಿನಿಮಾ ರೆಡಿ ಆಗಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಅನ್ಬೋದು ಕನ್ನಡದಲ್ಲಿ ಆಫ್ಟರ್ KGF ಬಿಟ್ಟರೆ. ಧ್ರುವ ಸರ್ಜಾ ಅವ್ರನ್ನ ಜನ ಪ್ಯಾನ್ ಇಂಡಿಯಾ ಹೀರೋ ಆಗಿ ಒಪ್ಪುವಂತಾರ. ಮಾರ್ಟಿನ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡುತ್ತಾ, ಅದಕ್ಕಾಗಿ ನಾವು ಚಿತ್ರ ರಿಲೀಸ್ ಆಗೋವರೆಗೂ ಕಾಯಬೇಕು. ನಿಮಗೆ ಏನು ಅನಿಸ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್. ನಮ್ಮ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.